ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾಯಿಗಳಿಗೆ ದಿನಕ್ಕೆ ಎಷ್ಟು ಸಲ ಊಟನ ಕೊಡಬೇಕು, ಜೊತೆಗೆ ಯಾವ ಆಹಾರ ಒಳ್ಳೆಯದು ಹಾಗೆ ಯಾವ ಆಹಾರ ಕೊಡಬಾರದು, ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾಯಿಗಳಿಗೆ ವಯಸ್ಸಿಗೆ ತಕ್ಕಂತೆ ಆಹಾರನ ಕೊಡಬೇಕು. 2 ರಿಂದ 6 ತಿಂಗಳ ಒಳಗೆ ಇರುವಂತಹ ಪಪ್ಪಿಗಳಿಗೆ 3 ರಿಂದ 4 ಬಾರಿ ಒಂದು ದಿನಕ್ಕೆ ಫುಡ್ನ ಕೊಡಬೇಕು. ಹಾಗೆ 6 ರಿಂದ 12 ತಿಂಗಳು ಇರುವಂತಹ ನಾಯಿಗಳಿಗೆ ದಿನಕ್ಕೆ 2 ರಿಂದ 3 ಬಾರಿ ಫುಡ್ನ ಕೊಡಬೇಕು. ಹಾಗೆ 1 ವರ್ಷದ ನಂತರ ದಿನಕ್ಕೆ 2 ಬಾರಿ ಫುಡ್ನ ಕೊಟ್ಟರೆ ಸಾಕು. ನೆಕ್ಸ್ಟ್, ನಾಯಿಗಳಿಗೆ ಯಾವ ಆಹಾರ ಕೊಡಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಉತ್ತಮ ಗುಣಮಟ್ಟದ ಡಾಗ್ ಫುಡ್ನ ಕೊಡಬೇಕು. ಅಂದ್ರೆ ರಾಯಲ್ ಕೆನಿನ್, ಪೆಡಿಗ್ರಿ, ರೂಲ್ಸ್ ಹೀಗೆ ಅನೇಕ ಕಂಪನಿಯ ಡಾಗ್ ಫುಡ್ಗಳಿದೆ. ಇದರಲ್ಲಿ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಒಂದು ಡಾಗ್ ಫುಡ್ನ ಸೆಲೆಕ್ಟ್ ಮಾಡಿ ಪ್ರತಿದಿನ ಕೊಡಿ. ನೆಕ್ಸ್ಟ್, ಕಂಪನಿಯ ಡಾಗ್ ಫುಡ್ ಜೊತೆಗೆ ಮನೆಯ ಊಟ ಅಂದರೆ ಹೋಮ್ ಮೇಡ್ ಫುಡ್ ಏನಿರುತ್ತೆ ಇದನ್ನು ಕೂಡ ನೀವು ಕೊಟ್ಟರೆ ತುಂಬ ಒಳ್ಳೆಯದು. ಮನೆಯಲ್ಲಿ ನೀವು ಯಾವ ಫುಡ್ನ ಕೊಡಬಹುದು ಅಂತ ನೋಡೋದಾದ್ರೆ, ಚಿಕನ್ ಬೆಸ್ಟ್ ಇರುತ್ತೆ. ಚಿಕನ್ನ ನೀವು ಬೇಯಿಸಿ ಕೊಡಬಹುದು. ಚಿಕನ್ನ ಬಂದು ನೀರಲ್ಲಿ ಬೇಯಿಸಿ ಕೊಡಬೇಕು. ಇದಕ್ಕೆ ಉಪ್ಪು, ಖಾರ ಅಥವಾ ಮಸಾಲೆ ಪದಾರ್ಥ ಏನು ಕೂಡ ಹಾಕಬಾರ್ದು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರಲ್ಲಿ ಬೇಯಿಸಿ ನೀವು ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು. ನೆಕ್ಸ್ಟ್, ಬೇಯಿಸಿದ ಮೊಟ್ಟೆನ ಕೊಡಬಹುದು. ಜೊತೆಗೆ ಅನ್ನ ಹಾಗೆ ಸ್ವಲ್ಪ ತರಕಾರಿಗಳು, ಕ್ಯಾರೆಟ್, ಕುಂಬಳಕಾಯಿ, ಬೀನ್ಸ್ ಇವುಗಳನ್ನ ಸಹ ನೀವು ಕೊಡಬಹುದು. ನೀವು ಮನೆಯಲ್ಲಿ ಫುಡ್ನ ಹೇಗೆ ರೆಡಿ ಮಾಡಬಹುದು ಅಂತ ಹೇಳಿದ್ರೆ, ತರಕಾರಿ, ಚಿಕನ್, ರೈಸ್ ಇವುಗಳನ್ನ ಹಾಕಿ ಬಿರಿಯಾನಿ ರೀತಿ ನೀವು ಮಾಡಿ ಕೊಡಬಹುದು. ಇದು ಬಂದು ಬೆಸ್ಟ್ ಹೋಮ್ ಮೇಡ್ ಫುಡ್ ಆಗಿರುತ್ತೆ. ಇದರಲ್ಲಿ ಪ್ರೋಟೀನ್, ವಿಟಮಿನ್ ಹಾಗೆ ಕಾರ್ಬೋಹೈಡ್ರೇಟ್ ಎಲ್ಲ ಕೂಡ ಇರುತ್ತೆ. ಹಾಗೆ ಶುದ್ಧವಾಗಿರುವಂತಹ ಕುಡಿಯುವ ನೀರನ್ನ ಯಾವಾಗಲೂ ಕೂಡ ನಾಯಿಗಳ ಹತ್ತಿರ ಇಡಬೇಕು. ಹಾಗೆ ಇನ್ನು ಕೆಲವು ಫುಡ್ನ ನೀವು ಯಾವಾಗಲೂ ಕೂಡ ನಿಮ್ಮ ನಾಯಿಗಳಿಗೆ ಕೊಡಲೇಬೇಡಿ. ಅದು ಯಾವ ಫುಡ್ ಅಂತ ಹೇಳಿದ್ರೆ, ಚಾಕ್ಲೇಟ್, ದ್ರಾಕ್ಷಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಮಸಾಲ ಆಹಾರ, ಹೆಚ್ಚು ಉಪ್ಪು ಅಥವಾ ಸಿಹಿ ಹಾಕಿರುವಂತಹ ಆಹಾರ, ಹಾಗೆ ಆಲ್ಕೋಹಾಲ್ ಹಾಗೆ ಕೆಫಿನ್ ಇರುವಂತಹ ಪದಾರ್ಥಗಳನ್ನ ನೀವು ಕೊಡಬಾರ್ದು. ಈಗ ಹೇಳಿದ ಎಲ್ಲ ಆಹಾರಗಳು ನಾಯಿಗಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರ್ತದೆ. ಇನ್ನು ಕೆಲವು ಸಲಹೆಗಳಿದೆ. ಹೊಸದಾಗಿ ಆಹಾರವನ್ನು ಒಂದೇ ಬಾರಿ ನೀವು ಹೆಚ್ಚು ಕೊಡಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ಆರಂಭಿಸಿ. ನಿಮ್ಮ ನಾಯಿಗಳಿಗೆ ಅಲರ್ಜಿ ಅಥವಾ ಹೊಟ್ಟೆ ನೋವು ಸಮಸ್ಯೆ ಕಾಣಿಸಿಕೊಂಡ್ರೆ ನೀವೇನು ಫುಡ್ನ ಕೊಡ್ತಾ ಇರ್ತೀರಾ ಅದನ್ನು ಸ್ಟಾಪ್ ಮಾಡಿ, ಹಾಗೆ ಡಾಕ್ಟರ್ಗೆ ತೋರಿಸಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೊಂದು ಸಣ್ಣ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.